ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಯೂರಿನ್ ಕಲೆಕ್ಷನ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡೋದಕ್ಕೆ. ಈಗ ಫಸ್ಟ್ ನಾವು ಸ್ಟೆರೈಲ್ ಪ್ರೀ ಲೇಬಲ್ಡ್ ಯೂರಿನ್ ಕಲೆಕ್ಷನ್ ಕಪ್ ಟು ದಿ ಸಬ್ಜೆಕ್ಟ್ ಅಂದರೆ ಪೇಷಂಟ್ಗೆ ನಾವು ಕ್ಲೀನಾಗಿರುವಂಥ ಒಂದು ಲೇಬಲ್ ಮಾಡಿರುವಂಥ ಒಂದು ಕಲೆಕ್ಷನ್ ಕಪ್ನ ಕೊಡಬೇಕು. ಆಮೇಲೆ ಈ ಪ್ರೊಸೀಜರ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಏನಂದರೆ ಫಸ್ಟು ಹ್ಯಾಂಡ್ಸ್ನ ವಾಶ್ ಮಾಡಿಕೊಂಡು ವಿತ್ ಸೋಪ್ ಆ್ಯಂಡ್ ವಾಟರ್. ದ ಕಲೆಕ್ಷನ್ ಕಪ್ ಶುಡ್ ನಾಟ್ ಬಿ ಓಪನ್ ಅಂಟಿಲ್ ಜಸ್ಟ್ ಬಿಫೋರ್ ಯೂರಿನೇಟಿಂಗ್. ಯೂರಿನ್ ಮಾಡೋದಕ್ಕಿಂತ ಮುಂಚೆ ನಾವು ಕಪ್ನ ಓಪನ್ ಮಾಡಬಾರ್ದು. ದ ಕ್ಯಾಪ್ ಶುಡ್ ಬಿ ಟರ್ನ್ಡ್ ಅಪ್ ವೈಲ್ ಯೂರಿನೇಟಿಂಗ್ ಆ್ಯಂಡ್ ದೆನ್ ಇಮಿಡಿಯೇಟ್ಲಿ ರೀಕ್ಯಾಪ್ ಆ್ಯಂಡ್ ಫಿಲ್ ದಿ ಕಂಟೈನರ್ ಆ್ಯಂಡ್ ಟೈಟ್ಲಿ ರೀಕ್ಯಾಪ್ಡ್. ಅದನ್ನು ಯೂರಿನೇಟ್ ಮಾಡಬೇಕಾದ್ರೆ ಓಪನ್ ಮಾಡಿ ಯೂರಿನ್ ಕಲೆಕ್ಟ್ ಆಗಿದ ತಕ್ಷಣವೇ ನಾವು ರೀಕ್ಯಾಪ್ ಮಾಡಬೇಕು. ಇದು ಬಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ದ ಇನ್ಸೈಡ್ ಕಂಟೈನರ್ ಆ್ಯಂಡ್ ದ ಕ್ಯಾಪ್ ನಾಟ್ ಶುಡ್ ಬಿ ಟಚ್ಡ್. ಅದ್ರ ಕ್ಯಾಪ್ ಒಳಗಡೆನೂ ಟಚ್ ಆಗಿರಬಾರ್ದು ಮತ್ತು ಅದನ್ನು ನಾವು ಯಾವಾಗಲೂ ಎಕ್ಸ್ಪೋಸ್ ಮಾಡಬಾರ್ದು. ಮತ್ತು ಈಗ ಇದನ್ನು ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಇದಿಷ್ಟು ಬಂದುಬಿಟ್ಟು ನಾವು ಪಾಯಿಂಟ್ಸ್ ಬಂದು ನಾವು ಪೇಷಂಟ್ಸ್ಗೆ ಹೇಳಬೇಕಾಗಿರತ್ತೆ. ಇದನ್ನು ನಾವು ಫಸ್ಟ್ ನಾವೇನು ಲೇಬಲ್ಡ್ ಕಪ್ನ ಕೊಡ್ತೀವೋ ಆಗ ಅವ್ರಿಗೆ ಹೇಳಬೇಕು ಕ್ಲೀನಾಗಿರುವಂಥ ಸ್ಟಾರ್ಟಿಂಗಲ್ಲಿ ಬರುವಂಥ ಯೂರಿನ್ನ ಬಿಟ್ಟು ನೆಕ್ಸ್ಟ್ ಬರುವಂಥ ಯೂರಿನ್ನ ಕಲೆಕ್ಟ್ ಮಾಡಬೇಕು, ಮಿಡ್ ಸ್ಟ್ರೀಮ್ ಯೂರಿನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಬೇಕು. ಸ್ಟೋರ್ ಅನ್ಪ್ರಿಸರ್ವ್ಡ್ ಸ್ಪೆಸಿಮನ್ಸ್ ರೆಫ್ರಿಜರೇಟೆಡ್ ಅಂಟಿಲ್ ರೆಡಿ ಫಾರ್ ಟ್ರಾನ್ಸ್ಪೋರ್ಟ್. ಇವಾಗ ಅಲ್ಲಿ ಟೆಸ್ಟ್ ಮಾಡ್ತಾ ಇಲ್ಲ ಅಂದಾಗ ಆ ಯೂರಿನ್ ಸ್ಯಾಂಪಲ್ನ ನಾವು ಎತ್ತಿಡಬೇಕಾಗತ್ತೆ. ಅದನ್ನು ರೆಫ್ರಿಜರೇಟ್ ಮಾಡಬೇಕು ಟ್ರಾನ್ಸ್ಪೋರ್ಟ್ಗೆ ರೆಡಿ ಆಗೋವರೆಗೂ. ಪ್ರೊವೈಡ್ ಪೇಷಂಟ್ಸ್ ವಿತ್ ದ ಇನ್ಸ್ಟ್ರಕ್ಷನ್ಸ್ ಫಾರ್ 24 hours ಯೂರಿನ್ ಕಲೆಕ್ಷನ್. 24 ಗಂಟೆ. ಇವಾಗ ಶುಗರ್ ಪೇಷಂಟ್ಸ್ಗೆ 1 hourಗೂ ಯೂರಿನ್ ಟೆಸ್ಟ್ ಇರುತ್ತೆ. ಆ ಥರ ಇದ್ದಾಗ ನಾವು ಅವ್ರಿಗೆ ಏನೇನು ಅಂತ ಪ್ರೊಸೀಜರ್ ಎಲ್ಲನೂ ಅವ್ರಿಗೆ 24 ಗಂಟೆಯಿಂದನೇ ಹೇಳಬೇಕಾಗಿರುತ್ತೆ. ಇವಾಗ ಡಿಫ್ರೆಂಟ್ ಟೆಸ್ಟ್ನ ಮಾಡ್ತೀವಿ ಯೂರಿನಲ್ಲಿ. ಆಗ ನಾವು ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಲೇಬೇಕಾಗತ್ತೆ ರಿಕ್ವೈರ್ಮೆಂಟ್ ಆಫ್ ಟೆಸ್ಟ್ ಮೇಲೇ. ಆಗ ಯೂರಿನ್ ಕಲೆಕ್ಷನ್ನ ಕಂಟೈನರಲ್ಲಿ ಆ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರೊವೈಡ್ ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ಸ್ಯಾಂಪಲ್. ಆ ಪೇಷಂಟ್ಗೆ ಹೇಳಬೇಕು ಇಷ್ಟು ಸ್ಯಾಂಪಲ್ ತೊಗೊಂಡು ಬನ್ನಿ ಅಂತ ಕರೆಕ್ಟಾಗಿ ಅವ್ರಿಗೆ ಮಾರ್ಕ್ ಮಾಡಿ ತೋರಿಸ್ಬೇಕು. ಕೇರ್ಫುಲ್ಲಾಗಿ ಅದನ್ನು ಕ್ಯಾಪ್ನ ಟೈಟ್ ಮಾಡಬೇಕು. ಸ್ಪೆಸಿಮನ್ ಕಂಟೈನರು ಯಾವಾಗಲೂ ಅದು ಕ್ಯಾಪ್ ಆಗಿರಲೇಬೇಕು. ಅದನ್ನ ಯಾಕಪ್ಪ ನಾವು ಕ್ಯಾಪ್ ಮಾಡ್ತೀವಿ ಅಂದರೆ ಅವಾಯ್ಡ್ ಲೀಕೇಜ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ. ಸೊ ಇದೆಲ್ಲ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಈ ಟಾಪಿಕ್ಸ್ನೆಲ್ಲನೂ ಕಲ್ತಿರಬೇಕು ಫ್ರೆಂಡ್ಸ್. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.